ಈಗ ಅಲ್ಲೊಂದು ಪೊಲೀಸ್ ಸ್ಟೇಷನ್ ಅದ. ನಾನು ಎಲ್ಲರಿಗೂ ಮಾತಾಡಿದ್ದೀನಿ, ಎಲ್ಲ ಹಂತದಾಗೂ ಆ ಪೊಲೀಸ್ ಸ್ಟೇಷನ್ ಶಿಫ್ಟ್ ಕಳೆದ 5-6 ತಿಂಗಳಿಂದ ನಡೆದ ಪೊಲೀಸ್ ಸ್ಟೇಷನ್ ಶಿಫ್ಟ್ ಮಾಡ್ತೀವಿ, ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಳೆ ಮಾಡ್ತೀವಿ. ನಾವು ಆ ಕಾಂಟ್ರಾಕ್ಟರ್ಗೆ ಕರೆದು ಕೇಳಿದ್ರೆ ಆ ಕಾಂಟ್ರಾಕ್ಟರ್ ಹೇಳ್ತಾನ, ನನಗೆ ಅದು ಒಂದು ಬಿಡಿಸ್ಕೊಟ್ಬಿಟ್ರಿ, ನಾನು ಫುಲ್ ಒಂದೇ ಇದರಲ್ಲಿ ಮುಗಿಸ್ತೀನಿ, ಯಾಕಂದ್ರೆ ನಮ್ದು ಆಲ್ಮೋಸ್ಟ್ ಎಲ್ಲ ಕಡೆ ಬಾಕಿ ಕಡೆ ಪಿಲ್ಲರ್ ಹಾಕೋ ಕೆಲಸ ಮುಗಿದಿದೆ ಅಂತ. ನಾನು ಪೊಲೀಸ್ ಕಮಿಷನರ್ಗೂ ಹೇಳಿದ್ದೀನಿ, ಆನಂತರ DC-ಗೂ ಹೇಳಿದ್ದೀನಿ, ಒಂದು ಸರ್ತಿ ಸಂತೋಷ್ ಲಾಡ್ ಅವ್ರಿಗೂ ಹೇಳಿದ್ದೀನಿ ಶಿಫ್ಟ್ ಮಾಡಿಸ್ರಿ ಅಂತ. ಇದು ಎಲ್ಲರೂ ಸೇರಿ ಮಾಡಬೇಕಿದೆ. ನಾ ಯಾರ ಮೇಲೆ ನೋಡ್ರಿ, ಕಾಂಪನ್ಸೇಷನ್ ಯಾರ್ದದ? ಫಸ್ಟ್ ಆಫ್ ಆಲ್ ಕಾಂಪನ್ಸೇಷನ್ ಕೊಡಲಿಕ್ಕೆ ದರ್ ಇಸ್ ಎ ಕಮಿಟ್ಮೆಂಟ್ ಬೈ ದಿ DPR-ದಾಗ ಏನು ಮಾಡಿವಿ ನಾವು, ಕಮಿಟ್ಮೆಂಟ್ ಮಾಡಿವಿ. ಅದರ್ವೈಸ್ ವಿದಿನ್ ದಿ ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋ ಕೆಲಸ ಯಾರ್ದು? ರಾಜ್ಯ ಸರ್ಕಾರದ್ದು. ನೀವು ಕಾಂಪನ್ಸೇಷನ್ ಫೈನಲ್ ಮಾಡಿ ಕೊಡಲಿಕ್ಕೆ ಟೈಮ್ ಬೇಕು, ಅಮೌಂಟ್ ಈಸ್ ರಿಸರ್ವ್ಡ್, ಇಬ್ಬರದ್ದು ಅಗ್ರಿಮೆಂಟ್ ಆಗಿದೆ, ನಾವು ಬಿಟ್ಟು ಹೋಗಲ್ಲ ಅಂತಂದ್ರೆ ಅರ್ಥ ಏನು? ಕೇಂದ್ರ ಸರ್ಕಾರ ಓಡಿ ಹೋಗ್ತದೋ, ರಾಜ್ಯ ಸರ್ಕಾರ ಓಡಿ ಹೋಗ್ತದೋ, ಇನ್ಸ್ಟಿಟ್ಯೂಷನ್ಸ್ ವಿಲ್ ಕಂಟಿನ್ಯೂ. ಹಂಗೆ ಹೇಳಿದಾರ ಇಲ್ಲ ನನಗೆ ಗೊತ್ತಿಲ್ಲ, ನೀವು ಹೇಳಿದ್ದೀರ ಆಧಾರದ ಮೇಲೆ ಉತ್ತರ ಹೇಳ್ತಾ ಇದ್ದಾನೆ. ಇದೇ ಇಫ್ ದಟ್ ಇಸ್ ದಿ ಕೇಸ್, ಇಟ್ ಇಸ್ ಎ ಶೇಮ್ಲೆಸ್ ವೆರಿ ವೆರಿ ಶೇಮ್ಫುಲ್ ಥಿಂಗ್ ಇದು. ನನ್ನ ಹೆಸರು ಹಾಳು ಮಾಡೋದು, ನಾವು ಕ್ಯಾಂಪೇನ್ ತೊಗೊಂಡು ಅಂದ್ರೆ ನಾವು ತೊಗೊಳ್ತೀವಿ ಕ್ಯಾಂಪೇನ್, ಬಿಕಾಸ್ ಐ ಡೋಂಟ್ ವಾಂಟ್ ದಟ್ ಪೊಲಿಟಿಕ್ಸ್ ಶುಡ್ ಹ್ಯಾಪನ್. ನನಗೆ ಇದರೊಳಗೆ ರಾಜಕಾರಣ ಮಾಡೋದು ಇಲ್ಲ, ಯಾಕಂದರೆ ಜನಕ್ಕೆ ಅಲ್ಟಿಮೇಟ್ಲಿ ಅನುಕೂಲತೆ ಆಗಬೇಕು, ಅದಕ್ಕಾಗಿ ನಾವು ದುಡ್ಡು ಕೊಡಿಸಿದ್ದೀವಿ. ಬಟ್ ದುಡ್ಡು ಇಂಪ್ಲಿಮೆಂಟ್ ಮಾಡೋ ರಾಜ್ಯ ಸರ್ಕಾರದವರು, ಅದಕ್ಕೆ ಕೋಆರ್ಡಿನೇಟ್ ಮಾಡಬೇಕಾದ್ರು ಮಹಾನಗರ ಪಾಲಿಕೆಯ ಕಮಿಷನರು, ಮಹಾನಗರ ಮತ್ತು ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಆಡಳಿತ. ಸಿಂಪಲ್ ಒಂದು ಪೊಲೀಸ್ ಸ್ಟೇಷನ್ನು ಅಲ್ಲೆಲ್ಲೂ ಜಾಗ ಸಿಕ್ಕಿದೆ ಅಂತಲೂ ಹೇಳಿದ್ರು ನನಗೆ, ಕಮಿಷನರ್ ಕರೆದು ಮಾತಾಡಿದಾಗ. ಶಿಫ್ಟ್ ಮಾಡ್ಬೇಕಲ್ಲ, ಆ್ಯಕ್ಚುಲಿ ಮಾಡಬೇಕಾಗಿದ್ದೀವ್ರ ಹೊರಟಿ ಅವ್ರಿಗೆ ಹೋಗಿ ಕೇಳ್ರಿ. 35 ವರ್ಷದಿಂದ ಅವ್ರು ಅಶ್ಯೂರೆನ್ಸ್ ಕಮಿಟಿ ಚೇರ್ಮನ್ ಇದ್ದಾಗ, ಅದು ಅಶ್ಯೂರೆನ್ಸ್ ಕಮಿಟಿ ಒಳಗಿದ್ದಾಗ ಅಶ್ಯೂರ್ ಆಗಿತ್ತು. ಅದು ರಾಜ್ಯ ಸರ್ಕಾರ ಕೊಟ್ಟದ್ದು ಅಶ್ಯೂರೆನ್ಸ್. ನನಗೆ ಹೇಳಿದ್ರು ಅವ್ರು, ಹೊರಟಿ ಅವರು, ನೋಡ್ರಿ ನಿಮ್ಗೆ ಗಡ್ಕರಿ ದೋಸ್ತಿ ಅದ, ಒಂದು 300-400 ಕೋಟಿ ರೂಪಾಯಿ ಕೊಡಿಸ್ರಿ ಅಂತ. ಚೇಂಬರ್ ಆಫ್ ಕಾಮರ್ಸ್ದವ್ರು ಬಂದಿದ್ರು, ಎಲ್ಲ MLA-ಗಳು ಬಂದಿದ್ರು. ನಮ್ಮ ಸರ್ಕಾರ ಬಂದ ಮೇಲೆ ಹಿಂದಂತೂ ಯಾವುದೂ ಆಗುವ ಆಸೆ ಇರಲಿಲ್ಲ ರೀ, ಸ್ವಲ್ಪ ದುಡ್ಡು ಕೊಡಿಸ್ರಿ ಅಂತ. ನಾವೇನೇನೋ ಮಾಡಿ ದುಡ್ಡು ಕೊಡಿಸಿದ್ದೀವಿ, ಮಾಡೋ ಜವಾಬ್ದಾರಿ ಇವ್ರದ್ದು. ಆ ರೀತಿ ಹೆಸರು ಕೆಡ್ಸೋದು ಮಾಡಿದ್ರೆ ಭಾಳಷ್ಟು ಆಪ್ಷನ್ಸ್. ಯಾಕಂದ್ರೆ